असौ गुणमयैर्भावैर्भूतसूक्ष्मेन्द्रियात्मभिः स्वनिर्मितेषु निर्विष्टो भुङ्क्ते भूतेषु तद्गुणान्. अयमेव परमात्मा सत्वरजस्तमो गुणमयैः पंचभूतैः पंचतन्मात्राभिः दशेन्द्रियैः मनसा च विविधानि शरीराणि सृष्ट्वा तेषु च स्वयं प्रविश्य तत्र जीवेन साकं वसानः शुभान् विषयानेव भुङ्क्ते न तु अशुभान् विषयान्. सर्वेष्वपि देहेषु देवदेहेषु देवशरीरेषु ऋषिशरीरेषु पितृशरीरेषु किं बहुना सर्वेषु सात्विकशरीरेषु मुक्तियोग्येषु राजसशरीरेषु नित्यसंसारयोग्येषु तामसशरीरेषु तमोयोग्येषु च जीवेषु तत्र सत्सु अयमपि भगवान् तत्र स्थित्वा सारमेव भुङ्क्ते न कदाचन असारं भुङ्क्ते. ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 34ನೇ ಶ್ಲೋಕ ನಾವು ನೋಡ್ತಿರೋದು. ಭಗವಂತ ನಾನಾ ಥರದ ದೇಹಗಳನ್ನು ಸೃಷ್ಟಿಸಿದ್ದಾನೆ. ದೇವತೆಗಳ ದೇಹವನ್ನು, ಮನುಷ್ಯರ ದೇಹವನ್ನು, ರಾಕ್ಷಸರ ದೇಹವನ್ನು, ಪ್ರಾಣಿ ಪಕ್ಷಿಗಳ ದೇಹವನ್ನು ಸೃಷ್ಟಿಸಿದ್ದಾನೆ. ಇವೆಲ್ಲ ದೇಹಗಳಿಗೆ ಏನು ಕಾರಣಗಳು ಅದನ್ನು ಶಾಸ್ತ್ರ ಹೇಳ್ತದೆ. ಗುಣಮಯೈಹಿ, ಸತ್ವ ರಜಸ್ತಮಸ್ಸು ಅನ್ನುವ 3 ಗುಣಗಳಿಂದಲೇ ಹುಟ್ಟಿರುವಂಥದ್ದು ಈ ಪಂಚಮಹಾಭೂತಗಳು. ಪ್ರಕೃತಿಯಲ್ಲೇ 3 ಗುಣಗಳು ಅಡಕಾಗಿವೆ. ಅಂಥ ಪಂಚಮಹಾಭೂತಗಳಿಂದ ಮತ್ತು ಪಂಚತನ್ಮಾತ್ರಾಗಳಿಂದ, ದಶೇಂದ್ರಿಯಗಳಿಂದ, ಮನಸ್ಸಿನಿಂದ ಈ ನಾನಾ ಥರದ ಶರೀರಗಳನ್ನು ಅವನು ಸೃಷ್ಟಿಸಿದ್ದಾನೆ. ಎಲ್ಲ ಶರೀರಗಳಲ್ಲಿಯೂ ಕೂಡ ದೇವತೆಗಳ ಶರೀರ, ಮನುಷ್ಯರ ಶರೀರ ಮತ್ತು ದೈತ್ಯರ ಶರೀರ, ಒಟ್ಟಾರೆ ಸಾತ್ವಿಕ ರಾಜಸ ತಾಮಸರ ಎಲ್ಲರ ಶರೀರಗಳಲ್ಲಿಯೂ ಕೂಡ ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳು ಇದ್ದೇ ಇವೆ. ಇಂಥ ಎಲ್ಲ ಶರೀರಗಳಲ್ಲಿ ಆ ಜೀವ ಇದ್ದಾನೆ. ಆ ಜೀವನ ಜೊತೆಗೆ ಇವನು ಒಳಗೆ ಪ್ರವೇಶ ಮಾಡ್ತಾನೆ. ಸ್ವನಿರ್ಮಿತೇಷು ನಿರ್ವಿಷ್ಟ, ಅಲ್ಲಿ ಅದೇ ಸ್ಥಳದಲ್ಲಿ ನಿರ್ವೇಶ ಮಾಡಿರುವುದು ಅಂದರೆ ಗಟ್ಟಿಯಾಗಿ ನೆಲೆ ಊರಿರುವುದು ಅಂತ ಅರ್ಥ ಆಗ್ತದೆ. ಹಾಗೆ ನೆಲೆ ಮಾಡಿಕೊಂಡು ಅಲ್ಲಿದ್ದರೂ ಕೂಡ ಅಶುಭವಾದದನ್ನು ಯಾವುದನ್ನು ಅವನು ಸ್ವೀಕಾರ ಮಾಡೋದಿಲ್ಲ. ದುಃಖವನ್ನು ಸ್ವೀಕಾರ ಮಾಡೋದಿಲ್ಲ. ಕೇವಲ ಸುಖವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಆಯಾ ದೇಹಗಳಲ್ಲಿ ಆ ಜೀವ ವಿಷಯ ಭೋಗವನ್ನು ಅನುಭವಿಸುವಂತೆ, ವಿಷಯ ಭೋಗವನ್ನು ಮಾಡುವಂತೆ ಮಾಡ್ತಾನೆ ಈ ಭಗವಂತ. ಪಾಲಯತಿ ಅಂತ, ಭುಂಕ್ತೆ ಅನ್ನುವುದಕ್ಕೆ ಪಾಲಯತಿ ಅಂತ ಅರ್ಥವನ್ನು ಹೇಳ್ತಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ವೀರರಾಘವರ ವ್ಯಾಖ್ಯಾನದಲ್ಲಿ ಅಸೌ ಅಂದರೆ ಪರಮಾತ್ಮ ಅಂತ ಅರ್ಥ ಮಾಡಿಲ್ಲ, ಜೀವ ಅಂತ ಅರ್ಥ ಮಾಡಿದ್ದಾರೆ. ಅದು ನಮಗೆ ಸ್ವೀಕೃತ ಆಗುವಂಥ ಅರ್ಥ ಅಲ್ಲ. ಆದರೂ ಅವ್ರು ಹೇಳಿದ್ದಾರೆ, ಗಮನಿಸ್ಬೇಕಷ್ಟೆ. ಸತ್ವ ರಜಸ್ಸು ತಮಸ್ಸು 3 ಗುಣಗಳ ಭಗವಂತನ ಅಧೀನವಾದಂಥ 3 ಗುಣಗಳೇನಿವೆ, ಆ ಗುಣಗಳಿಂದಲೇ ಹುಟ್ಟಿರುವಂಥವು ಎಲ್ಲ ಶರೀರಗಳು. ಅಂಥ ಶರೀರಗಳಲ್ಲಿ ಈ ಜೀವ ಇದ್ದಾನೆ. ಆ ಶರೀರ ಹುಟ್ಟಿರುವುದು ಸ್ವಕರ್ಮಾನುಸಾರೇಣ ನಿರ್ಮಿತೇಶು, ಅವನವನ ಕರ್ಮಕ್ಕನುಸಾರವಾಗಿ ಆ ಶರೀರಗಳು ಹುಟ್ಟಿಕೊಂಡಿವೆ. ಅಲ್ಲಿ ಆ ಜೀವ ಇದ್ದಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದವುಗಳನ್ನ ಅನುಭವಿಸ್ತಾ ಇದ್ದಾನೆ. ಮತ್ತೆ ಹೀಗೆ ಭೋಗವನ್ನು ಮಾಡ್ತಾ ಪುಣ್ಯಾಪುಣ್ಯ ರೂಪಾಣಿ ಕರೋತಿ,
ಪುಣ್ಯ ಮತ್ತು ಪಾಪರೂಪವಾದ ಕರ್ಮಗಳನ್ನು ಕೂಡ ಮಾಡ್ತಾನೆ. ಈ ಅರ್ಥವನ್ನು ಅಲ್ಲಿ ಸ್ವೀಕಾರ ಮಾಡಬೇಕು. ವೀರರಾಘವರು ಅಸೌ ಅಂದರೆ ಜೀವ ಅಂತ ಅರ್ಥ ಮಾಡುವುದರ ಜೊತೆಗೆ ಪರಮಾತ್ಮ ಅಂತೂ ಅರ್ಥ ಮಾಡಿದ್ದಾರೆ. ಮೊದಲು ಅದು ನನ್ನ ಗಮನಕ್ಕೆ ಬರಲಿಲ್ಲ. ಪರಮಾತ್ಮೈವ ಅತ್ರ ಪ್ರತಿಪಾದ್ಯತೆ ಇತಿವಾ ಅಂತ ಹೇಳ್ತಾರೆ ಅವರು. ಪುಮಾನ್ ಅಂದರೆ ಪರಮಪುರುಷ, ತದ್ಗುಣಾನ್ ಭುಂಕ್ತೆ ಅಂದರೆ ಲೀಲಾರಸರೂಪಾನ್ ಗುಣಾನ್ ಭುಂಕ್ತೆ. ನಾವು ಶುಭಸಾರ ಭೋಕ್ತ ಅಂತ ನಮ್ಮ ಸಿದ್ಧಾಂತದಲ್ಲಿ ಹೇಳ್ತೇವೆ. ಪ್ರಾಯ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಲೀಲಾರಸ ರೂಪವಾದ ಗುಣಗಳನ್ನೇ ಭೋಗ ಮಾಡ್ತಾನೆ ಹೊರತು ಯಾವುದೇ ಥರದ ಅಶುಭವನ್ನು ತುಚ್ಛವನ್ನು ಅವನು ಭೋಗ ಮಾಡೋದಿಲ್ಲ ಅಂತಲೇ ವಿಶಿಷ್ಟಾದ್ವೈತದ ಅರ್ಥವು ಕಾಣಿಸ್ತದೆ. ಇನ್ನು ಮುಂದೆ ಇದಕ್ಕೆ ವಿಜಯಧ್ವಜ ತೀರ್ಥರು ಮತ್ತು ಯಾದವಾರ್ಯರು ಮಾಡಿದ ವ್ಯಾಖ್ಯಾನಗಳನ್ನು ಕೂಡ ಗಮನಿಸಬೇಕು. ಯಾಕೆಂದರೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಕೂಡ ಹೆಚ್ಚಿನ ಅಂಶಗಳೇನು ಕಂಡು ಬರೋದಿಲ್ಲ. ಭುಂಕ್ತೆ ಅಂದರೆ ಭುನಕ್ತಿ ಭೋಜಯತಿ ಚ, ತಾನೂ ಭೋಗ ಮಾಡ್ತಾನೆ, ಇನ್ನೊಬ್ಬರಿಂದ ಜೀವರಿಗೂ ಭೋಗ ಮಾಡಿಸ್ತಾನೆ ಅಂತಿಷ್ಟು ಮಾತ್ರ ಅರ್ಥ ಹೇಳಿದ್ದಾರೆ. ಈ ಭಗವಂತ ದುರ್ಭಗವಾದ ಶರೀರಗಳಲ್ಲೂ ಇದ್ದಾನೆ ಅಂತ ಆದರೆ ಅವನಿಗೆ ದುಃಖದ ಅನುಭವವೂ ಆಗಬೇಕಲ್ಲ. ಇದು ವಿಜಯಧ್ವಜರ ಪ್ರಶ್ನೆ ಮತ್ತು ಅದಕ್ಕೆ ಅವರು ಮುಂದೆ ಕೊಡುವಂಥ ಉತ್ತರ. ನಚ ದುರ್ಭಗ ಶರೀರೇಶು, ಈ ಎಲ್ಲ ಶರೀರಗಳು ಕೂಡ ಪ್ರಾಕೃತವಾದ ಶರೀರಗಳೇ, ಚತುರ್ಮುಖ ಬ್ರಹ್ಮನ ಶರೀರವನ್ನು ಹಿಡಿದು ಅದರಲ್ಲೂ ಅನೇಕ ತುಚ್ಛ ಶರೀರಗಳಲ್ಲಿ ಆತ ಇದ್ದಾನೆ. ಮತ್ತು ಅಲ್ಲಿದ್ದ ಮೇಲೆ ದುಃಖದ ಭೋಗವೂ ಆಗಬೇಕಲ್ಲ. ಅಂದರೆ ಅಸವು ಈ ಪರಮಾತ್ಮ ಗುಣಮಯಿ ಅಂದರೆ ಸತ್ವಾದಿ ಗುಣವಿಕಾರಗಳಾದಂತಹ ಈ ಶರೀರಗಳು. ಸ್ವನಿರ್ಮಿತೇಶು, ಭಗವಂತ ಈ ಎಲ್ಲ ಶರೀರಗಳನ್ನು ಸೃಷ್ಟಿಸುವುದು ಅಂದರೆ ಆ ಎಲ್ಲ ತತ್ವಗಳಲ್ಲಿ ತಾನಿದ್ದು, ಪಂಚಮಹಾಭೂತಗಳಲ್ಲಿಯೂ ಮತ್ತು ಅಹಂಕಾರ ತತ್ವ ಮಹತ್ತತ್ವ ಎಲ್ಲ ಕಡೆಯೂ ತಾನಿದ್ದು ಆ ತತ್ವಗಳ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ನಿರ್ವಿಷ್ಟ ಭಗವಂತ ಆ ಶರೀರದಲ್ಲಿ ನಿರ್ವಿಷ್ಟನಾಗಿದ್ದಾನೆ ಅಂದರೆ ಯೋಗೈಶ್ವರ್ಯಾತ್ ಅಸಂಗತೆಯ ಪ್ರವಿಷ್ಟ, ಅವನು ಯೋಗಿಯ ಆದ್ದರಿಂದ ಅಸಂಗತೆಯ ಯಾವುದೇ ಸಂಘವಿಲ್ಲದೆ ಅವನು ಆ ಶರೀರದೊಳಗೆ ಪ್ರವೇಶ ಮಾಡಿದ್ದಾನೆ. ಆ ದುರ್ಭಗವಾದ ಶರೀರವೇ ಇರಲಿ, ತುಚ್ಛವಾದ ಶರೀರವೇ ಇರಲಿ, ಅಲ್ಲಿದ್ದಾನೆ ಅಂತ ಮಾತ್ರಕ್ಕೆ ಅವನಿಗೆ ಅದರಿಂದ ಯಾವುದೇ ತೊಂದರೆ ಆಗ್ತದೆ ಅಂತ ಯಾರು ಕೂಡ ಭಾವಿಸಬಾರ್ದು. ದುಃಖ ಭೋಗ ಆಗ್ತದೆ ಅಂತನೂ ಅಥವಾ ಆ ಶರೀರದಲ್ಲಿ ಇರುವುದೇ ಆತನ ಒಂದು ದೌರ್ಭಾಗ್ಯ ಅಂತನೂ ಯಾರು ಕೂಡ ಭಾವಿಸಬಾರ್ದು. ಹೀಗೆ ಯೋಗೈಶ್ವರ್ಯದಿಂದ ಅಲ್ಲಿ ಪ್ರವೇಶ ಮಾಡ್ತಾನೆ ಹೊರತು ಮತ್ತು ಅಲ್ಲಿ ಆನಂದಾದಿಗಳನ್ನೇ ಭೋಗ ಮಾಡ್ತಾನೆ ಹೊರತು ನತು ದೋಷ ನಿಮಿತ್ತ ದುಃಖಾದೀನ್, ದುಃಖ ನಮಗೆ ಬರುವುದು ದೋಷದ ಕಾರಣದಿಂದಾಗಿ. ಅಂಥ ದುಃಖವನ್ನು ಅವನು ಯಾವತ್ತೂ ಅನುಭವಿಸೋದಿಲ್ಲ. ತಸ್ಮಾತ್ ದುರ್ಭಗ ಶರೀರಸ್ಥತ್ವೇಪಿ ನ ದುಃಖಾದಿ ಭೋಗ, ದುರ್ಭಗವಾದ ಶರೀರದಲ್ಲಿದ್ದರೂ ದುಃಖಾದಿ ಭೋಗ ಏನಿಲ್ಲ, ಯಾಕಂದ್ರೆ ಅವನಿಗೆ ಸ್ವತಂತ್ರರಾದ್ದರಿಂದ. ಯಾದವಾರ್ಯರು ಹೇಳ್ತಾರೆ, ಅಸೌ ಈ ಪರಮಪುರುಷ ಅವನು ತಾನೇ ನಿರ್ಮಿಸಿದ ಪುರಗಳಲ್ಲಿ ಇದ್ದಾನೆ, ತಾನೇ ನಿರ್ಮಿಸಿದ ಎಲ್ಲ ಶರೀರಗಳಲ್ಲಿದ್ದಾನೆ. ತಾನೇ ನಿರ್ಮಿಸಿದು ಅಂತ ಹೇಳಿದ್ರಿಂದ ಅವನು ಪರವಶನಲ್ಲ, ಯಾರ ಅಧೀನನೂ ಅಲ್ಲ. ಆ ಎಲ್ಲ ಶರೀರಗಳನ್ನು ತಾನು ಸೃಷ್ಟಿಸಿದ್ದಾನೆ, ಶರೀರದೊಳಗೆ ತಾನಿದ್ದಾನೆ ಅಂತ ಇಷ್ಟೇ ಅರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ತದ್ಗುಣಾನೇವ ಭುಂಕ್ತೆ ನ ದೋಷಾನ್ ಅಂತ. ಅನೇಕ ಜನ ವ್ಯಾಖ್ಯಾನಕಾರರು ಭುಂಕ್ತೆ ಅಂದರೆ ಭೋಜಯತಿ ಅಂತಿಷ್ಟು ಮಾತ್ರ ಅರ್ಥ ಮಾಡಿದ್ದಾರೆ. ಭಗವಂತ ತಾನು ಭೋಗ ಮಾಡ್ತಾನೆ ಅನ್ನುವ ವಿಷಯ ಅವರಿಗೆ ಒಪ್ಪಿತಾದಂತೆ ಕಾಣಿಸೋದಿಲ್ಲ. ಆದರೆ ನಮ್ಮ ಸಿದ್ಧಾಂತದ ರೀತಿಯ ವಸ್ತುತಃ ಭಗವಂತನೂ ಭೋಗ ಮಾಡ್ತಾನೆ, ಆದರೆ ಗುಣವನ್ನು ಮಾತ್ರ, ಸಾರವನ್ನು ಮಾತ್ರ ಭೋಗ ಮಾಡ್ತಾನೆ ಹೊರತು ಅಸಾರವನ್ನು, ಅಮಂಗಲವನ್ನು ಯಾವತ್ತೂ ಭೋಗ ಮಾಡೋದಿಲ್ಲ. ಸರ್ವತ್ರ ಸಾರಭುಗ್ದೇವೋ ನಾಸಾರಂಸ ಕದಾಚನ ಅಂತ ವಾಮನ ಪುರಾಣದ ಮಾತನ್ನು ಆಚಾರ್ಯ ಹೇಳ್ತಾರೆ. ಸಾರ ಅಂದರೂ ಗುಣ ಅಂದರೂ ಒಂದೇ. ಸಾರವನ್ನು, ಶುಭವನ್ನು, ಕಲ್ಯಾಣವನ್ನು ಮಾತ್ರ ಅವನು ಭೋಗ ಮಾಡ್ತಾನೆ, ಅಸಾರವಾದನ್ನು ಯಾವತ್ತೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಅನಶ್ನನ್ನನ್ಯೋ ಅಭಿಚಾಕಶೀತಿ ದ್ವಾಸಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷತ್ವಜಾತೆ ಅನಶ್ ತಯೋರೇಕ ಪಿಪ್ಪಲಂ ಸ್ವಾದ್ಬತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ ಅಂತ ಹೀಗೆ ಕೇಳಿ ಬರ್ತದೆ. ಎರಡು ಪಕ್ಷಿಗಳಿವೆ. ಅದರಲ್ಲಿ ಒಂದು ಪಕ್ಷಿ ತಯೋರೇಕ ಪಿಪ್ಪಲಂ ಸ್ವಾದ್ಬತ್ತಿ, ತನ್ನ ಕರ್ಮದ ಫಲವನ್ನು ಅದು ಅನುಭವಿಸ್ತಾ ಇದೆ. ಅನಷ್ಟನ್ನನ್ಯ ಅಭಿಚಾಕಶೀತಿ,
ಜೀವ ಎಂಬ ಒಂದು ಹಕ್ಕಿ ಆ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ರೂ ಕೂಡ ಪರಮಾತ್ಮ ಎಂಬ ಹಕ್ಕಿ ಆ ಕರ್ಮದ ಫಲವನ್ನು ಅನುಭವಿಸ್ತಾ ಇಲ್ಲ ಅಂತ ಹೀಗೆ ಬಂದಿದೆಯಲ್ಲ ಅಂತ ಪ್ರಶ್ನೆ ಮಾಡಿದರೆ, ಅಶುಭಾಪೇಕ್ಷೆಯ ಪರವಶತ್ವಾಪೇಕ್ಷೆಯ ಕ್ಲಿಪ್ತ್ಯಪೇಕ್ಷೆಯ ಚ ಅಂತಾರೆ. ಆ ಭಗವಂತ ಉಣ್ತಾ ಇಲ್ಲ ಅಂತಂದರೆ ಅದಕ್ಕರ್ಥ ಅಶುಭವನ್ನು ಉಣ್ತಾ ಇಲ್ಲ ಅಂತರ್ಥ. ಮತ್ತು ಉಣ್ಣುವಾಗಲೂ ಕೂಡ ಇನ್ನೊಬ್ಬರ ಅಣತಿಗೆ ಅಧೀನನಾಗಿ ಉಣ್ತಾ ಇಲ್ಲ ಅಂತರ್ಥ. ಮತ್ತು ತಾನು ಪ್ರಯತ್ನಪಟ್ಟು ತನ್ನ ಕರ್ಮದ ಫಲವಾಗಿ ಶ್ರಮದಿಂದ ಸಂಪಾದಿಸಿದ್ದನ್ನು ಉಣ್ತಾ ಇಲ್ಲ ಅಂತ ಅದರ ತಾತ್ಪರ್ಯ. ಕ್ಲಿಪ್ತಿ ಅಂತ ಶಬ್ದ ಇದೆ. ಕ್ಲಿಪ್ತಿ ಅನ್ನೋ ಶಬ್ದಕ್ಕೆ ಯತ್ನ ಅಂತ ಅರ್ಥ. ಅಕ್ಲಿಪ್ತ್ಯ ಅಂದರೆ, ಕ್ಲಿಪ್ತ್ಯ ಅಂದರೆ ಪ್ರಯತ್ನಪೂರ್ವಕವಾಗಿ ಅಂತ ಅರ್ಥ. ಅಕ್ಲಿಪ್ತ್ಯ ಅಂದರೆ ಪ್ರಯತ್ನವಿಲ್ಲದೆ ಅನಾಯಾಸವಾಗಿ ಅಂತ ಅರ್ಥ. ಕ್ಲಿಪ್ತಿ ಅಂದರೆ ಪರಿಮಿತಿ ಅನ್ನೋ ಅರ್ಥವನ್ನು ಮತ್ತೊಂದು ವ್ಯಾಖ್ಯಾನದಲ್ಲಿ, ಭಾಗವತ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ವರ್ಣಿಸಿದ್ದಾರೆ. ಭಾಗವತ ತಾತ್ಪರ್ಯ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಕ್ಲಿಪ್ತಿ ಅಂದರೆ ಪರಿಮಿತಿ. ನಮ್ಮ ಭೋಗ ಸೀಮಿತವಾದದ್ದು, ಭಗವಂತನ ಭೋಗ ಸೀಮಿತವಾದದ್ದು ಪರಿಮಿತವಾದದ್ದಲ್ಲ. ಅವನು ಪೂರ್ಣವಾದನ್ನೇ ಭೋಗ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಅವನ ಭೋಗ ಅಪರಿಮಿತವಾದದ್ದು. ಸ್ಕಂದ ಪುರಾಣದಲ್ಲಿ ಹಾಗೆ ಮಾತಿದೆ. ಆ ಮಾತಿಗೆ ಅನುಸಾರವಾಗಿ ಹೀಗೆ ಅರ್ಥ ಮಾಡಬೇಕು. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವ ಚ ತಂಬಿದುಹು. ಅಕ್ಲಿಪ್ತ್ಯ ಪ್ರಯತ್ನವಿಲ್ಲದೆ ಉಣ್ಣುವುದರಿಂದ, ಮತ್ತು ಸ್ವತಂತ್ರತ್ವಾತ್ ಸ್ವತಂತ್ರನಾಗಿ ಉಣ್ಣುವುದರಿಂದ, ಅಶುಭಸ್ಯ ಚ ವರ್ಜನಾತ್ ಅಶುಭವನ್ನು ಬಿಟ್ಟು ಶುಭವನ್ನು ಮಾತ್ರ ಉಣ್ಣುವುದರಿಂದ ಈತನನ್ನು ಭೋಕ್ತ ಅಂತಾರೆ. ಅಭೋಕ್ತ ಯಾಕೆ ಅಂದರೆ ಅಶುಭವನ್ನು ಬಿಟ್ಟಿದ್ದರಿಂದ. ನಾವು ಸುಖವನ್ನು ಉಣ್ಣುವಾಗ ಕೆಲವು ಮಟ್ಟಿಗೆ ದುಃಖವನ್ನು ಕೂಡ ಉಣ್ತಿರ್ತೇವೆ. ಆದರೆ ಭಗವಂತ ಯಾವತ್ತೂ ಕೂಡ ಸುಖವನ್ನು ಮಾತ್ರ ಉಣ್ತಾನಾದ್ದರಿಂದ, ದುಃಖವನ್ನು ತ್ಯಾಗ ಮಾಡ್ತಾನಾದ್ದರಿಂದ ಅಭೋಕ್ತ. ಅಭೋಕ್ತ ಎಂಬ ಮಾತಿಗೆ ದುಃಖವನ್ನು ಉಣ್ಣುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದರೆ ಶುಭವನ್ನು ಭೋಗ ಮಾಡುವುದರಿಂದ ಭೋಕ್ತ ಅಂತಲೂ ಅವನನ್ನು ಹೇಳಬಹುದು. ಭಗವಂತ ಭೋಕ್ತಾನೂ ಹೌದು, ಅಭೋಕ್ತಾನೂ ಹೌದು. ಇದಕ್ಕೆ ಮಾತ್ರ ಅಲ್ಲ, ಭಗವಂತ ಒಟ್ಟಾರೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಕರ್ತಾನೂ ಹೌದು, ಅಕರ್ತಾನೂ ಹೌದು. ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ. ನಾನು ಇದೆಲ್ಲದಕ್ಕೂ ಕೂಡ ಕರ್ತಾನೂ ಹೌದು. ಅಲ್ಲಿ ಚಾತುರ್ವರ್ಣ್ಯ ಅಂತ ಬಂದಿದೆ ಆ ಶ್ಲೋಕದಲ್ಲಿ, ಭಗವದ್ಗೀತೆಯ ಶ್ಲೋಕದಲ್ಲಿ. ಅದು ಆ ಕಡೆ ಇರಲಿ. ಕೇವಲ ಚಾತುರ್ವರ್ಣ್ಯ ವ್ಯವಸ್ಥೆಗೆ ಮಾತ್ರ ಅಲ್ಲ, ಜಗತ್ತಿನ ಸಮಸ್ತ ವ್ಯವಸ್ಥೆಯಲ್ಲಿಯೂ ಕೂಡ ಸಮಸ್ತಕ್ಕೂ ಕೂಡ ನಾನು ಕರ್ತಾನೂ ಹೌದು, ಅಕರ್ತಾನೂ ಹೌದು. ಹರಿರಕ್ಲಿಷ್ಟಕಾರಿತ್ವಾತ್ ಅಕರ್ತ ಇತಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ. ಅದನ್ನು ಇಲ್ಲಿಯೂ ಕೂಡ ನಾವು ಅಭೋಕ್ತ ಅನ್ನೋದನ್ನು ಅನ್ವಯಿಸ್ಕೊಳ್ಬಹುದು. ಅಕರ್ತ ಯಾಕೆ ಭಗವಂತ ಅಂದರೆ ಅಕ್ಲಿಷ್ಟಕಾರಿತ್ವಾತ್ ಅನಾಯಾಸವಾಗಿ ಕೆಲಸವನ್ನು ಮಾಡುವುದರಿಂದ. ಇಲ್ಲಿ ಪ್ರಯತ್ನವಿಲ್ಲದೆ ಅಂತ ಬಂತು, ಅದನ್ನೇ ಆ ಅಕ್ಲಿಷ್ಟಕಾರಿತ್ವಾತ್ ಅನ್ನೋದರಿಂದ ನಾವು ತಿಳ್ಕೊಳ್ಬೇಕಷ್ಟೆ. ನಾವು ಭೋಗ ಮಾಡುವಾಗ ಏನೇನು ಆಗ್ತದೆ ಒಂದು ಬಾರಿ ನಾವು ನೆನಪು ಮಾಡ್ಕೊಳ್ಬೇಕು. ಒಂದು ಯಾವುದನ್ನೇ ಆದರೂ ನಾವು ಅನುಭವಿಸುವಾಗ, ಆ ಅನುಭವಿಸಲಿಕ್ಕೆ ತಯಾರಿ ಮಾಡಿಕೊಳ್ಳುವಾಗ ಎಷ್ಟು ಕಷ್ಟ, ಅನುಭವಿಸುವಾಗಲೂ ಕೂಡ ಶ್ರಮ ಆಗ್ತದೆ. ಕೆಲವು ಬಾರಿ ಅನುಭವಿಸಿದ ಮೇಲೂ ಕೂಡ ಶ್ರಮ ಆಗ್ತದೆ. ಇದು ಈ ಶ್ರಮ ಏನಿದೆ, ಶ್ರಮ ಪ್ರಯತ್ನ, ಅಲ್ಲಿ ಒಂದು ಪರದಾಟ, ಅದು ಗಂಡು ಹೆಣ್ಣುಗಳ ನಡುವಿನ ಭೋಗಕ್ಕಿರಬಹುದು, ಒಂದು ಏನನ್ನಾದರೂ ತಿನ್ನುವುದು ಉಣ್ಣುವುದಿರಬಹುದು, ಅಥವಾ ಯಾವುದಾದ್ರೂ ಧನಕನಕಾದಿ ಸಂಪತ್ತುಗಳನ್ನು ನಾವು ಸಂಪಾದಿಸಿ ಅದನ್ನು ರಕ್ಷಿಸಿ ಉಣ್ಣುವಾಗಿರಬಹುದು. ಎಲ್ಲದಕ್ಕೂ ಕೂಡ ಇಷ್ಟೆಲ್ಲ ಕಷ್ಟ ಇದೆ. ಆದರೆ ಭಗವಂತ ಅಕ್ಲಿಷ್ಟಕಾರಿ ಆದ್ದರಿಂದ ಆತ ಅಕರ್ತ. ಅದರಂತೆ ಭಗವಂತ ಅಭೋಕ್ತ. ಯಾಕೆಂದರೆ ಯಾವುದೇ ಕ್ಲೇಶವಿಲ್ಲದೆ ಅನಾಯಾಸವಾಗಿ ಭೋಗ ಮಾಡ್ತಾನೆ. ಆ ಭೋಗ ಮಾಡಲಿಕ್ಕೆ ಅವನಿಗೆ ಪ್ರಯತ್ನದ ಅಗತ್ಯ ಇಲ್ಲ. ಭೋಗ ಮಾಡುವುದಕ್ಕಿಂತ ಮುಂಚೆ, ಭೋಗ ಮಾಡುವಾಗ ಕ್ಲೇಶ ಇಲ್ಲ, ಭೋಗ ಮಾಡಿದ ಮೇಲೆ ಕೂಡ ಅವನಿಗೆ ಕ್ಲೇಶ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅನ್ಯೂನಾನಧಿಕತ್ವಾಚ್ಚ ಪೂರ್ಣ ಸ್ವಾನಂದ ಭೋಜನಾತ್ ವಿರಾಗಾಚ್ಚ ಪರಸ್ಯಾಸ್ಯ ಭೋಕ್ತೃತ್ವ ಪ್ರತಿಷೇಧನಂ ಅಂತ ಸ್ಕಂದ ಪುರಾಣದ ಇನ್ನೊಂದು ಶ್ಲೋಕ. ಅವನು ಭೋಕ್ತ ಅಲ್ಲ ಭಗವಂತ ಅಂತ ಬರ್ತದಲ್ಲ.
ಭೋಕ್ತೃತ್ವ ಪ್ರತಿಷೇಧ ಯಾಕೆ? ಅವನಿಗೆ ಭೋಕ್ತೃತ್ವ ಇಲ್ಲ ಅಂತ ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳುವುದು ಯಾಕೆಂದ್ರೆ ಅನ್ಯೂನಾನಧಿಕತ್ವಾಚ್ಚ, ಆ ವಿಷಯ ಭೋಗವನ್ನು ಮಾಡಿದ್ರಿಂದ ಅವನಿಗೆ ಯಾವುದೇ ಉಚ್ಚತೆ ಮತ್ತು ನೀಚತೆ ಬರೋದಿಲ್ಲ. ನಮಗೆ ಭೋಗ ಮಾಡಿದಾಗ ಒಂದು ರೀತಿಯಾದ ಉಚ್ಚತಾ ಬರ್ತದೆ, ಭೋಗ ಮಾಡದೇ ಇದ್ದಾಗ ನೀಚತಾ ಬರ್ತದೆ. ಆದರೆ ಈ ಉಚ್ಚತ್ವ ನೀಚತ್ವ ಭಗವಂತನಿಗಿಲ್ಲ. ವಿಷಯಭೋಗೇನ ಉಚ್ಚತ್ವಂ ತದಭಾವೇನ ನೀಚತ್ವಂ ಚ ನಿಷಿದ್ಧತೆ ಶ್ರುತೌ ನ ವಿಷಯಭೋಗ ಇತಿ ಭಾವ ಅಂತಾರೆ ಯಾದವಾರ್ಯರು. ವಿಷಯಭೋಗ ಮಾಡಿದಾಗ ನಮ್ಮಂಥವರಿಗೆ ಒಂದು ಉಚ್ಚತ್ವ ಬರ್ತದೆ, ಮತ್ತು ವಿಷಯಭೋಗ ಮಾಡದೇ ಇದ್ದಾಗ ನೀಚತ್ವ ಬರ್ತದೆ. ಅಥವಾ ದುರ್ವಿಷಯಗಳನ್ನು ಭೋಗ ಮಾಡಿದಾಗ, ದುಃಖವನ್ನು ಭೋಗ ಮಾಡಿದಾಗ ಒಂದು ನೀಚತ್ವ ಬರ್ತದೆ. ಅದು ಭಗವಂತನಿಗಿರೋದಿಲ್ಲ ಅಂತ ಅಭಿಪ್ರಾಯದಿಂದ ಆ ವೇದವಾಕ್ಯ ಅವನು ಭೋಕ್ತಾ ಅಲ್ಲ ಅಂತ ಹೇಳಿದೆ. ಹೊರತು ಒಟ್ಟಾರೆ ಯಾವುದೇ ಭೋಗವೇ ಅವನಿಗಿಲ್ಲ ಅಂತಂದ್ರೆ ತಾತ್ಪರ್ಯ ಅಲ್ಲ. ಇದನ್ನು ನಾವು ಅಲ್ಲಿ ಗ್ರಹಿಸಬೇಕು. ಈ ಸಂದರ್ಭದಲ್ಲಿ ಒಂದು ಬ್ರಹ್ಮಸೂತ್ರವನ್ನು ನಾವು ನೆನಪು ಮಾಡ್ಕೋಬೇಕು. ತತ್ರಾಪಿ ತದ್ವ್ಯಾಪಾರಾಧಿಕರಣ ಅಂತ ಆ ಅಧಿಕರಣ, ಅದರಲ್ಲಿ ತತ್ರಾಪಿ ಚ ತದ್ವ್ಯಾಪಾರಾತ್ ಅವಿರೋಧ ಅಂತ 3ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ. ಆ ಭಗವಂತ ಎಲ್ಲ ಕಡೆ ಇದ್ದಾನೆ, ನರಕಸ್ಥ ಜೀವರಲ್ಲೂ ಕೂಡ ಅವನು ಇರಬೇಕು. ಆದ್ದರಿಂದ ನರಕದ ಜೀವರಿಗೆ ದುಃಖ ಆಗುವುದಾದರೆ ಅವನಿಗೂ ದುಃಖ ಆಗಬೇಕು ಅಂತ ಈಗೊಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ರೂಪವಾಗಿ ಈ ಸೂತ್ರವನ್ನು ಹೇಳಿದ್ದಾರೆ. ಅದರ ತಾತ್ಪರ್ಯ, ನರಕದಲ್ಲಿ ಅವನಿದ್ರೂ ಕೂಡ ನರಕಸ್ಥ ಜೀವರ ದುಃಖವನ್ನು ಅನುಭವಿಸದೇನೆ ಅವರೆಲ್ಲರನ್ನೂ ಪ್ರೇರಿಸ್ತಾನೆ ಅಂತ ಅದರ ತಾತ್ಪರ್ಯ. ಒಂದು ಶ್ರುತಿಯನ್ನು ಅಲ್ಲಿ ಆಚಾರ್ಯ ಹೇಳ್ತಾರೆ. ಸ ಸ್ವರ್ಗೇ ಭೂಮೌ ಸ ನರಕೆ ಸೋಂಧೇ ತಮಸಿ ಸರ್ವ ಪ್ರವೃತ್ತಿಕೃತ ಏಕ ಏವ ಅನುವಿಷ್ಟ ನಾಸೌ ದುಃಖ ಭುಗೀಶ್ವರ ಪ್ರಭುತ್ವಾತ್ ಸರ್ವಂ ಪಶ್ಯತಿ ಸರ್ವಂ ಕಾರಯತಿ ನಾಸೌ ದುಃಖ ಭುಕ್ ಏವಂ ವೇದ ಅಂತ. ಇಲ್ಲಿ ವಾಮನ ಪುರಾಣದ ಶ್ಲೋಕ ನಾವು ನೋಡಿದ್ವಲ್ಲ, ಈಗ ಸರ್ವತ್ರ ಸಾರಭುಗ್ದೇವೋ ನಾಸಾರಂಸ ಕದಾಚನ ಅಂತ. ಸರ್ವತ್ರ ಎಲ್ಲ ದೇಹಗಳಲ್ಲಿಯೂ ಅಂತ ಅರ್ಥ ಮಾಡಿದ್ವಿ. ಅಷ್ಟೇ ಅಲ್ಲ, ಸರ್ವತ್ರ ಸ್ವರ್ಗದಲ್ಲಿ, ಪೌತ್ರಾಯಣ ಶ್ರುತಿ ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳುವಂತೆ ಸ್ವರ್ಗದಲ್ಲಿ, ನರಕದಲ್ಲಿ, ಅಂಧಂತಮಸ್ಸಿನಲ್ಲಿ ಮತ್ತು ಮುಕ್ತಿಯಲ್ಲಿ ಯಾವುದೇ ಕಡೆ ಇದ್ರೂ ಭಗವಂತ ಇರ್ತಾ ಇರ್ತಾನೆ. ಆದರೆ ಮುಕ್ತಿಯಲ್ಲಂತೂ ಹೇಗೂ ದುಃಖದ ಪ್ರಸಕ್ತಿ ಇಲ್ಲ. ಆದರೆ ನರಕ ಅಂಧಂತಮಸ್ಸುಗಳಲ್ಲಿಯೂ ಕೂಡ ಅವನಿರ್ತಾನೆ, ಸ್ವರ್ಗದಲ್ಲೂ ಇರ್ತಾನೆ. ದುಃಖಾನುಭವ ಇಲ್ಲದೇನೆ ಅವರೆಲ್ಲರನ್ನೂ ಅವನು ಪ್ರೇರಿಸ್ತಾ ಇದ್ದಾನೆ. ಆದ್ದರಿಂದ ನರಕದಲ್ಲಿ ಅವನಿದ್ದು ಎಲ್ಲರನ್ನೂ ಪ್ರೇರಿಸ್ತಾನೆ ಅನ್ನೋದಕ್ಕೆ ವಿರೋಧ ಏನೂ ಇಲ್ಲ. ಭಾಗವತ ತಂತ್ರ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ನರಕೇಪಿ ವಸನ್ನೀಶೋ ನಾಸೌ ದುಃಖ ಭುಗುಚ್ಯತೆ ನೀಚೋಚ್ಯತೈವ ದುಃಖಾದೇರ್ ಭೋಗ ಇತ್ಯಭಿಧೀಯತೆ ನಾಸೌ ನೀಚೋಚ್ಯತಾಂ ಯಾತಿ ಪಶ್ಯತ್ಯೇವ ಪ್ರಭುತ್ವತಃ ಅಂತ. ಅದರ ಅರ್ಥ ಹೀಗಿದೆ, ಅವನು ಸರ್ವಜ್ಞ ಈ ಭಗವಂತ. ಆದ್ದರಿಂದ ಸುಖ ದುಃಖಾದಿಗಳ ಸಾಕ್ಷಾತ್ಕಾರ ಅವನಿಗಿರ್ತದೆ. ಸುಖ ದುಃಖ ಅಂದ್ರೆ ಏನು ಅಂತ ಅವನಿಗೆ ಗೊತ್ತು, ಆದರೆ ಅದರ ಭೋಗ ಅವನಿಗಿಲ್ಲ. ಅಂದರೆ ಭೋಗ ಅಂದ್ರೆ ಏನರ್ಥ? ಆತ್ಮದ ಸ್ವರೂಪದಲ್ಲಿ ಒಂದು ಉಚ್ಚತ್ವ ಆದರೆ, ಸುಖವನ್ನು ಭೋಗಿಸಿದಾಗ ಆತ್ಮ ಸ್ವರೂಪ ಹಿಗ್ತದಂತೆ, ಅದೇ ಭೋಗ. ದುಃಖ ಆದಾಗ ಆತ್ಮನ ಸ್ವರೂಪದಲ್ಲಿ ಒಂದು ನೀಚತ್ವ ಬರ್ತದೆ, ಅದೇ ದುಃಖದ ಭೋಗ. ಜೀವನಿಗೆ ತನ್ನ ಅಂತಃಕರಣದಲ್ಲಿ ಒಂದು ಅಭಿಮಾನ ಇರ್ತದೆ, ಆದ್ದರಿಂದ ಸುಖ ಆದಾಗ ಉಚ್ಚತ್ವ ಬರ್ತದೆ ಆ ಜೀವದಲ್ಲೇ, ದುಃಖ ಆದಾಗ ನೀಚತ್ವ ಬರ್ತದೆ. ಆದರೆ ಭಗವಂತನಿಗೆ ಪ್ರಾಕೃತ ಅಂತಃಕರಣವೂ ಇಲ್ಲ, ಮತ್ತು ಇರುವ ಯಾವುದರ ಬಗ್ಗೆ ಆದರೂ ಕೂಡ ಆತನಿಗೆ ಜೀವನಿಗಿರುವಂಥ ಅಭಿಮಾನವೂ ಇಲ್ಲ. ಆದ್ದರಿಂದ ಆ ಉಚ್ಚತ್ವ ಮೊದಲಾದವುಗಳು ಆತನಿಗೆ ಇಲ್ಲವೇ ಇಲ್ಲ. ಪಶ್ಯತ್ಯೇವ ಪ್ರಭುತ್ವತಃ, ಅವನು ಕೇವಲ ಪ್ರಭು ಆಗಿದ್ದಾನೆ ಅಂತ ಭಾಗವತ ತಂತ್ರ ಹೇಳಿದೆ. ಮತ್ತು ಆ ಪೌತ್ರಾಯಣ ಶ್ರುತಿಯು ಕೂಡ ಪ್ರಭುತ್ವಾತ್ ಸರ್ವಂ ಪಶ್ಯತಿ ಸರ್ವಂ ಕಾರಯತಿ, ಎಲ್ಲ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ. ನಾಸೌ ದುಃಖಭುಕ್ ಏವಂ ವೇದ. ಈ ಪೌತ್ರಾಯಣ ಶ್ರುತಿ ಮತ್ತು ಭಾಗವತ ತಂತ್ರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದದ್ದು. ಹಾಗೆ ಭಾಗವತದಲ್ಲಿರುವ ಈ ಸಂಗತಿಯನ್ನು ಕೂಡ ನಾವೀಗ ನೋಡ್ತಿರುವ ಸ್ಕಂದ ಪುರಾಣದ ಮಾತುಗಳನ್ನೆಲ್ಲವನ್ನು ಅವಲಂಬಿಸಿದರೆ ಭಗವಂತ ಯಾವತ್ತೂ ಕೂಡ ದುಃಖ ಭೋಗ್ತಾ ಅಲ್ಲ ಅಂತ ಆತನನ್ನು ಧ್ಯಾನಿಸಿದರೆ ನಮಗೂ ಕೂಡ ದುಃಖದ ಭೋಗ ಕಡಿಮೆಯಾಗಿ ಕೊನೆಗೆ ಒಂದು ಕಾಲಕ್ಕೆ ಆ ದುಃಖ ಭೋಗವೇ ಇಲ್ಲದಂತಾಗ್ತದೆ. ನಾಸೌ ದುಃಖ ಭುಕ್ ಏವಂ ವೇದ, ಪರಮಾತ್ಮನನ್ನು ಹೀಗೆ ತಿಳಿದು ಉಪಾಸಿಸಬೇಕು ಅಂತ ಅದರ ತಾತ್ಪರ್ಯ ಇದೆ.
ಅದೇ ಉಚ್ಚತ್ವ ಇಲ್ಲ ನೀಚತ್ವ ಇಲ್ಲ ಅಂತನ್ನುವುದಕ್ಕೆ ಅದೇ ಅರ್ಥ. ಅನ್ಯೂನ ಅನಧಿಕತ್ವಾಚ್ಚ, ಅಧಿಕತ್ವ ಅಂದರೆ ಉಚ್ಚತ್ವ, ನ್ಯೂನತೆ ಅಂದರೆ ನೀಚತ್ವ, ಅದ್ಯಾವುದೂ ಆತನಿಗಿಲ್ಲ ಅಂತ ಆ ಸ್ಕಂದ ಪುರಾಣ ಹೇಳುವುದು ಅದೇ ಕಾರಣದಿಂದಾಗಿ. ಪೂರ್ಣ ಸ್ವಾನಂದ ಭೋಜನೆ ಅಂತ ಹೀಗೊಂದು ಮಾತಿದೆ. ಆ ಭಗವಂತನ ಆನಂದ, ಆ ಪೂರ್ಣವಾದ ಆನಂದ ಏನಿದೆ ಅದೇ ಆತನ ಭೋಗಕ್ಕೆ ವಿಷಯ ಅಂತ ತಾತ್ಪರ್ಯ. ಪೂರ್ಣ ಸ್ವಾನಂದ ತಸ್ಯ ಭೋಜನಾತ್ ಇತ್ಯರ್ಥ. ಮತ್ತು ಅಲ್ಲಿ ವಿರಾಗಾತ್ ಅಂತಲೂ ಒಂದು ಶಬ್ದ ಇದೆ. ಭಗವಂತ ವಿಷಯದಲ್ಲಿ ಪೂರ್ಣವಾದ ವೈರಾಗ್ಯವನ್ನು ಹೊಂದಿದವನು. ಆ ಭಗವಂತ ಅಂತ ಅವನು ಹೇಳುವಾಗಲೇ ಅವನ ಆ ಷಡ್ಗುಣಗಳಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಬಂದಿರ್ತದೆ. ಆದ್ದರಿಂದ ಭಗವಂತರ 6 ಗುಣಗಳಲ್ಲಿ ವೈರಾಗ್ಯ ಅನ್ನುವುದು ಕೂಡ ಒಂದು ಗುಣ. ಹೀಗೆ ವೈರಾಗ್ಯ ಇರುವುದರಿಂದ ಆ ಯಾವುದನ್ನೇ ಸ್ವೀಕಾರ ಮಾಡಬೇಕಾದ್ರೂ ಆತನಿಗೆ ಆ ಥರ ಒಂದು ಆದರ, ಅಲ್ಲೊಂದು ಒತ್ತಡ ಇರೋದಿಲ್ಲ. ಯಾವುದೋ ವಿಷಯವನ್ನು ಅನುಭವಿಸಿದ್ರಿಂದಲೇ ಆತನ ಸ್ವರೂಪಾನಂದ ವ್ಯಕ್ತ ಆಗಬೇಕು ಅಂತ ನಿಯಮವೂ ಇಲ್ಲ ಅಂತ ತಾತ್ಪರ್ಯ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 2ನೇ ಪಾದದ 11ನೇ ಸೂತ್ರದಲ್ಲಿಯೂ ಕೂಡ ಕೆಲವು ಪದ್ಮಪುರಾಣದ ಮತ್ತು ಬೃಹತ್ ಸಂಹಿತಾದ ಶ್ಲೋಕಗಳನ್ನು ಆಚಾರ್ಯ ಹೇಳ್ತಾರೆ. ಗುಹಾಂ ಪ್ರವಿಷ್ಟವು ಆತ್ಮಾನೋಹಿ ತದ್ದರ್ಶನಾತ್ ಅಂತ ಆ ಸೂತ್ರ. ಆತ್ಮಾಂತರಾತ್ಮೇತಿ ಹರಿ ಏಕೈವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಆತ್ಮ, ಅಂತರಾತ್ಮ ಎಂಬ 2 ರೂಪದಿಂದ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಅವನು ಮೂಲತಃ ಒಬ್ಬನೇ, ಆದರೆ 2 ರೂಪದಿಂದ ಆತ ಇದ್ದಾನೆ. ಅವನು ನಿವಿಷ್ಟೋ ಹೃದಯೇ, ಬೃಹತ್ ಸಂಹಿತಾದ ಆ ಶ್ಲೋಕವು ಕೂಡ ನಿವಿಷ್ಟ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದೆ. ಭಾಗವತ ಇಲ್ಲಿಯೂ ಕೂಡ ಸ್ವನಿರ್ಮಿತೇಶು ನಿವಿಷ್ಟ ಅಂತ ಹೀಗೆ ನಿವಿಷ್ಟ ಅನ್ನೋ ಶಬ್ದವನ್ನೇ ಪ್ರಯೋಗಿಸಿದೆ. ಸ್ವಲ್ಪನೇ ವ್ಯತ್ಯಾಸ ಭಾಗವತದ ಈ ಶ್ಲೋಕಕ್ಕೂ ಬೃಹತ್ ಸಂಹಿತಾದ ಆ ಶ್ಲೋಕಕ್ಕೂ ಹೀಗಿದೆ. ಅಲ್ಲಿ ನೀವಿಷ್ಟ, ವಿಷ ಪ್ರವೇಶನೇ ಧಾತುವೆ, ಅದಕ್ಕೆ ನೀ ಉಪಸರ್ಗ. ಇಲ್ಲಿ ನಿರ್ವಿಷ್ಟ ಅಂತ ನಿರ್ ಅಂತ ಉಪಸರ್ಗ ಇದೆ ಅಷ್ಟೆ. 2ಕ್ಕೂ ಅರ್ಥ ಒಂದೇ. ರಸಂ ಪಿಬತಿ ಕರ್ಮಜಂ, ನಿತ್ಯಂ ರಸಂ ಪಿಬತಿ ಕರ್ಮಜಂ. ಜೀವನ ಹೃದಯದಲ್ಲಿರ್ತಾನೆ. ಆ ಪುಣ್ಯ ಫಲದ ಸಾರವನ್ನು ಅವನು ಯಾವಾಗಲೂ ಭೋಗಿಸ್ತಾನೆ ಅಂತ ಹೀಗೆ ಬಂದಿದೆ. ಪದ್ಮಪುರಾಣದಲ್ಲಿ ಇನ್ನೊಂದು ಮಾತಿದೆ, ತುಂಬ ಸುಂದರವಾದ ಮಾತದು. ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಭಗವಂತ ಯಾವತ್ತೂ ಕೂಡ ಶುಭವನ್ನೇ ಸ್ವೀಕಾರ ಮಾಡ್ತಾನೆ, ಪುಣ್ಯದ ಫಲವನ್ನಷ್ಟೇ ಸ್ವೀಕಾರ ಮಾಡ್ತಾನೆ, ಪಾಪದ ಫಲವನ್ನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಅವನೇ ಸ್ವಯಂ ಪೂರ್ಣಾನಂದ ರೂಪ. ಅವನ ಆ ಭೋಗ ಪ್ರಕ್ರಿಯೆ ನಮಗೆ ಅರ್ಥನೇ ಆಗೋದಿಲ್ಲ ಅಂತ ಅಲ್ಲಿ ಬಂದಿದೆ. ಈ ಎಲ್ಲ ಶ್ಲೋಕಗಳನ್ನು ನಾನು ಕೂಡ ಈ ನೈವೇದ್ಯ ಮಾಡುವಾಗ ಹೇಳ್ತಿರ್ತೇನೆ. ಶುಭ ಸಾರ ಭೋಕ್ತ ಅಂತೀವಿ. ಸಾರವನ್ನು ಆತ ಸ್ವೀಕಾರ ಮಾಡುವುದಂದ್ರೆ ಅರ್ಥ ಏನು? ತನ್ನ ಸ್ವಾನಂದವನ್ನೇ ಭೋಗ ಮಾಡುವುದು ಅಂತ ಅರ್ಥ. ಅಥವಾ ಅನ್ನದಲ್ಲಿ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡುವುದು ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಂದ್ರೆ ಅರ್ಥ ಏನು? ಪೂರ್ಣವಾಗಿ ಆ ಭಗವಂತನ ಭೋಗ ಪ್ರಕ್ರಿಯೆ ನಮಗೆ ಮನವರಿಕೆಗೆ ಬರೋದಿಲ್ಲಂತೆ. ಯಾಕೆಂದರೆ ಸ್ವಯಂ ಭಗವಂತನೇ ಅಪ್ರಾಕೃತ. ಅಪ್ರಾಕೃತನಾದ ಭಗವಂತನ ಭೋಗ ಪ್ರಕ್ರಿಯೆ ಅದು ಕೂಡ ಅಪ್ರಾಕೃತ. ಅವನು ಪೂರ್ಣಾನಂದಮಯ. ಅವನ ಸೃಷ್ಟಿ, ಪಾಲನೆ, ನಾಶ ಮೊದಲಾದ ಯಾವ ಕ್ರಿಯೆಯೂ ಕೂಡ ನಮಗೆ ಅಷ್ಟು ಸುಲಭವಾಗಿ ಗೃಹೀತ ಆಗೋದಿಲ್ಲ. ಶಾಸ್ತ್ರದ ಮೂಲಕ ನಾವು ಅದನ್ನು ಕೇಳ್ತೀವಿ, ಸಂಸ್ಕೃತದಲ್ಲಿ ಇದ್ದದನ್ನು ಕನ್ನಡವೋ ಮತ್ತಾವುದೋ ಭಾಷೆಯಲ್ಲಿ ಅದನ್ನು ಅನುವಾದಿಸ್ತೀವಿ ಕೂಡ. ಆದರೆ ಅವನ ಭೋಗ ಪ್ರಕ್ರಿಯೆ ಏನದು? ಶಾಸ್ತ್ರವೇ ಹೇಳಿದೆ, ಚೇಷ್ಟಾ ನಜ್ಞಾಯತೆ ಕ್ವಚಿತ್ ಅಂತ. ಆದ್ದರಿಂದ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡುವುದು ಅಂದ್ರೆ ಏನು? ಶುಭರಸವನ್ನು ಸ್ವೀಕಾರ ಮಾಡುವುದು ಅಂದ್ರೆ ಏನು? ಆತ ಸ್ವಯಂ ಆನಂದ ರೂಪನಾಗಿದ್ದಾನೆ, ತನ್ನ ಆನಂದವನ್ನು ತಾನು ಅನುಭವಿಸ್ತಾನೆ ಅಂತ ಇಷ್ಟು ಮಾತ್ರ ಅರ್ಥ. ಹೀಗೆ ಕಾಣಿಸ್ತದೆ. ಅದಲ್ಲದೆ ನಾವು ಕೊಟ್ಟಿರುವ ಅನ್ನ ಇತ್ಯಾದಿಗಳಲ್ಲಿರುವ ಒಂದು ರಸವನ್ನು, ಶುಭ ರಸವನ್ನು ಆತ ಸ್ವೀಕಾರ ಮಾಡ್ತಾನೆ ಅಂದರೆ ತನ್ನನ್ನೇ ತಾನು ಸ್ವೀಕಾರ ಮಾಡ್ತಾನೆ ಅಂದರೆ ಏನರ್ಥ? ಅನೇಕ ಸರಿ ವಿದ್ವಾಂಸರು ಈ ವಿಷಯದಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಚೇಷ್ಟಾನ ಜ್ಞಾಯತೆ ಕ್ವಚಿತ್ ಅನ್ನುವುದೇ ಅದಕ್ಕೆ ಉತ್ತರ. ಈ ನೈವೇದ್ಯದ ಸಂದರ್ಭದಲ್ಲಿ ಆದ್ದರಿಂದ ನಾವು ಆ ಬ್ರಹ್ಮಸೂತ್ರದಲ್ಲಿ ಬಂದಿರುವಂಥ
ಆ ಎರಡು ಶ್ಲೋಕಗಳು. ಆತ್ಮಾಂತರಾತ್ಮೇತಿ ಹರಿ ಏಕೈವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ ಒಂದು, ಶುಭಂ ಪಿಬತಿ ಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನುಜ್ಞಾಯತೆ ಕ್ವಚಿತ್ ಅಂತ ಒಂದು ಶ್ಲೋಕ. ಇದು 1ನೇ ಅಧ್ಯಾಯದ 2ನೇ ಪಾದದ 11ನೇ ಸೂತ್ರದಲ್ಲಿ ಬಂದದ್ದು. ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಬಂದಿರುವ ಈ ಶ್ಲೋಕಗಳು ಅಕ್ಲಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವ ಚ ತಂ ವಿದುಃ ಅನ್ಯೂನಾನಧಿಕತ್ವಾಚ್ಚ ಪೂರ್ಣಸ್ವಾನದ ಭೋಜನಾತ್ ವಿರಾಗಾಚ್ಚ ಪರಸ್ಯಾಸ್ಯ ಭೋಕ್ತೃತ್ವ ಪ್ರತಿಷೇಧನಂ. ಮತ್ತು ವಾಮನ ಪುರಾಣದ ಶ್ಲೋಕ ಸರ್ವತ್ರ ಸಾರಭುಗ್ದೇವೋ ನಾಸಾರಂಸ ಕದಾಚನ ಅನ್ನುವಂಥ ಈ ಶ್ಲೋಕ. ಇದನ್ನೆಲ್ಲ ನೈವೇದ್ಯದಲ್ಲಿ ಹೇಳಬೇಕು. ಭೋಜನಂ ಭೋಕ್ತ ಅಂತ ವಿಷ್ಣು ಸಹಸ್ರನಾಮ ಕೂಡ ಆತನನ್ನು ಭೋಜನ ಅಂತ ಹೇಳಿದೆ. ಏನು ಭೋಜನ ಅಂದರೆ ಅಪ್ರಾಕೃತವಾದ ಭೋಜನ ಸ್ವರೂಪ ಅವನು. ಆ ಜ್ಞಾನದ ಆನಂದ ಸ್ವರೂಪ, ಆನಂದದ ಅನುಭವ ಸ್ವರೂಪ ಕೂಡ ಹೌದವನು. ಹೀಗೆ ಭಗವಂತನ ನೈವೇದ್ಯ ಕಾಲದಲ್ಲಿ ಭೋಜನಂ ಭೋಕ್ತ ಅಂತಲೂ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವ ಶ್ಲೋಕಗಳಿಂದಲೂ, ಹಾಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಕೊಟ್ಟಿರುವ ಶ್ಲೋಕಗಳಿಂದಲೂ ಆತನನ್ನು ನೈವೇದ್ಯ ಸ್ವೀಕರಿಸುವವನು ಅಂತ ನಾವು ಆರಾಧಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.